ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಜಿಎಸ್ ಆಟೋ ಬ್ಲಾಗ್ಸ್. ತುಂಬ ಜನ ಕೇಳ್ತಾ ಇದ್ರಿ, ನೀನು ಫೇಸ್ ರಿವೀಲ್ ಮಾಡು ಅಂತ. ಆ್ಯಕ್ಚುಲಿ ನನಗೂ ಕ್ಯಾಮ್ರಾ ಮುಂದೆ ಫೇಸ್ ಮಾಡಬೇಕು ಅಂತ ಇಷ್ಟನೇ. ಬಟ್ ಏನು ಮಾಡಲಿ, ನಾನು ಚೂಸ್ ಮಾಡಿರೋದು ಮೋಟೋ ವ್ಲಾಗಿಂಗ್ ಫೀಲ್ಡು. ಅದರಲ್ಲಿ ನಾನು ಹೆಲ್ಮೆಟ್ಗೆ ಕ್ಯಾಮ್ರಾ ಮೌಂಟ್ ಮಾಡಿರ್ತೀನಿ. ಬಟ್ ಎಲ್ಲ ಕಡೆ ನಾನು ಮೋಟೋ ವ್ಲಾಗಿಂಗ್ ಮಾಡ್ಬೇಕಾದ್ರೆ ನಾನೇ ಡ್ರೈವ್ ಮಾಡಬೇಕು, ನಾನೇ ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ಗೆ ಕ್ಯಾಮ್ರಾ ಮೌಂಟ್ ಮಾಡಿರ್ತೀನಿ. ಸೊ ನನ್ನ ಫೇಸ್ ಕಾಣಿಸಲ್ಲ. ನಿಮ್ಗೆ ಈ ಥರ ಯಾವ್ದಾದ್ರು ಟೆಕ್ನಿಕಲ್ ವೀಡಿಯೋಸ್ ಮಾಡಬೇಕಾದ್ರೆ ಯಾರಾದರೂ ಜೆರಿ ಫಿಲಿಪ್ ಥರ ಒಳ್ಳೆ ಕ್ಯಾಮ್ರಾಮನ್ ಇದ್ದರೆ ನಾನು ಬಂದು ನನ್ನ ಫೇಸ್ ತೋರಿಸ್ಬೋದು. ಸೊ ಆದಷ್ಟು ವೀಡಿಯೋಲಿ ನಾನು ಫೇಸ್ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಮೋಟೋ ವ್ಲಾಗಿಂಗ್, ಈ ಜರ್ನಿ, ರೈಡ್ ಟ್ರಾವೆಲ್ಲು ಅಥವಾ ರೈಡ್ಸ್ಗೆ ಹೋಗ್ಬೇಕಾದ್ರೆ ನಿಮಗೆ ನನ್ನ ಫೇಸ್ ಕಾಣಿಸಲ್ಲ, ಬರೀ ನಿಮಗೆ ಡ್ಯಾಶ್ ಕಾಣಿಸ್ತಾ ಇರುತ್ತೆ, ಜೊತೆಗೆ ನನ್ನ ಥರ್ಡ್ ಪರ್ಸನ್ ವ್ಯೂ ಕಾಣಿಸ್ತಾ ಇರುತ್ತೆ. ನಾನಿವತ್ತು ಕ್ವಿಕ್ ಶಿಫ್ಟರ್ ಅಂಡ್ ಆಟೋ ಬ್ಲಿಪ್ಪರ್. ಕ್ವಿಕ್ ಶಿಫ್ಟರ್ ಅಂದರೆ ವಿತೌಟ್ ಯೂಸಿಂಗ್ ದ ಕ್ಲಚ್ ಗಿಯರ್ನ ಅಪ್ ಶಿಫ್ಟ್ ಮಾಡೋದು. ಆಟೋ ಬ್ಲಿಪ್ಪರ್ ಅಂದರೆ ವಿತೌಟ್ ಯೂಸಿಂಗ್ ದ ಕ್ಲಚ್ ಗಿಯರ್ನ ಡೌನ್ ಶಿಫ್ಟ್ ಮಾಡೋದು. ಅಂದರೆ ನೀವು ಫಸ್ಟ್ ಗೇರಲ್ಲಿದ್ದು ಕ್ಲಚ್ ಇಲ್ಲದೆ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡೋದನ್ನು ಕ್ವಿಕ್ ಶಿಫ್ಟರ್ ಅಂತ ಕರೀತಾರೆ. ಕ್ಲಚ್ ಇಲ್ಲದೆ ಥರ್ಡಿಂದ ಸೆಕೆಂಡ್ಗೆ ಫಸ್ಟ್ಗೆ ಬರೋದನ್ನ ಆಟೋ ಬ್ಲಿಪ್ಪರ್ ಅಂತ ಕರೀತಾರೆ. ಸೊ ಈ ಕ್ವಿಕ್ ಶಿಫ್ಟರ್ ಅಂಡ್ ಆಟೋ ಬ್ಲಿಪ್ಪರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಕ್ವಿಕ್ ಶಿಫ್ಟರ್ ಅಂದ್ರೆ ಏನು ಗೊತ್ತಾ, ನಿಮಗೆ ಈ ಗೇರ್ ಲಿವರ್ ಹತ್ರ ಒಂದು ಸ್ವಿಚ್ ಥರ ಬಂದಿರುತ್ತೆ. ಸೊ ಬೇಸಿಕಲಿ ಏನು ಮಾಡುತ್ತೆ ಗೊತ್ತಾ, ನೀವು ಇಲ್ಲಿ ಪ್ರೆಷರ್ ಹಾಕಿ ನೋಡಿ, ಈ ಥರ ಪ್ರೆಷರ್ ಹಾಕಿ, ಸ್ವಲ್ಪ ಪ್ರೆಷರ್ ಹಾಕಿದ ತಕ್ಷಣ ಇದೆಲ್ಲ ಇ ಸಿ ಇರುತ್ತಲ್ಲ, ಇ ಸಿ ಏನು ಮಾಡುತ್ತೆ, ಫಾರ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಗ್ನಿಷನ್, ಸ್ಪಾರ್ಕ್ ಪ್ಲಗ್ ಇಂದ ಇಗ್ನಿಷನ್ ಬರುತ್ತಲ್ಲ, ಅದನ್ನು ಕಟ್ ಮಾಡುತ್ತೆ. ಸೊ ಇಗ್ನಿಷನ್ ಕಟ್ ಆದಾಗ ನಿಮಗೆ ಇಂಜಿನ್ ಫಾರ್ ಎ ಮಿಲಿ ಸೆಕೆಂಡ್ ಕಟ್ ಆಗುತ್ತೆ. ಸೊ ದಟ್ ಯು ಕ್ಯಾನ್ ಶಿಫ್ಟ್ ಈಸಿಲಿ. ಬಿಕಾಸ್ ನೀವು ಗಾಡಿ ರನ್ನಿಂಗಲ್ಲಿ ಇದ್ದಾಗ ಕ್ಲಚ್ ಇಲ್ದಿರೋ ಗೇರ್ ಶಿಫ್ಟ್ ಮಾಡೋಕ್ಕಾಗಲ್ಲ. ಕ್ವಿಕ್ ಶಿಫ್ಟರ್ ಅನ್ನೋ ಎಲೆಕ್ಟ್ರಾನಿಕ್ ಡಿವೈಸ್ ಇರುತ್ತಲ್ವಾ, ಅದು ಫಾರ್ ಎ ಮಿಲಿ ಸೆಕೆಂಡ್ ಇ ಸಿ ಯುಗೆ ಇನ್ಫಾರ್ಮೇಷನ್ ಕಳಿಸುತ್ತೆ, ಲೈಕ್ ಇಂಜಿನ ಕಟ್ ಆಫ್ ಮಾಡು, ಗೇರ್ ಶಿಫ್ಟ್ ಮಾಡಬೇಕು ಅಂತ. ಸೊ ನೀವು ಇಲ್ಲಿ ಪ್ರೆಷರ್ ಹಾಕಿದ ತಕ್ಷಣ, ಕ್ಲಚ್ಚೇ ಯೂಸ್ ಮಾಡ್ತೀರಾ, ಪ್ರೆಷರ್ ಹಾಕಿದ ತಕ್ಷಣ ಎಲೆಕ್ಟ್ರಾನಿಕ್ ಸಿಗ್ನಲ್ ಇ ಸಿಗೆ ಹೋಗುತ್ತೆ. ಇಲ್ಲಿ ಸ್ಪಾರ್ಕ್ ಪ್ಲಗ್ಗಲ್ಲಿ ಫಾರ್ ಎ ಮಿಲಿ ಸೆಕೆಂಡ್ ನಿಮಗೆ ಇಗ್ನಿಷನ್ ಕಟ್ ಆಗುತ್ತೆ. ಇಗ್ನಿಷನ್ ಕಟ್ ಆದಾಗ ಗೇರ್ ಶಿಫ್ಟ್ ಆಗುತ್ತೆ. ಸೊ ಇದು ಕ್ವಿಕ್ ಶಿಫ್ಟರ್ ಅಂತ. ಆಟೋ ಬ್ಲಿಪ್ಪರ್ ಅಂದರೆ ದ ವೈಸ್ ವರ್ಸ, ಫಾರ್ ಎ ಮಿಲಿ ಸೆಕೆಂಡ್ ಥ್ರಾಟಲ್ ಬ್ಲಿಪ್ ಆಗುತ್ತೆ. ಸೊ ದಟ್ ನಿಮಗೆ ಡೌನ್ ಶಿಫ್ಟ್ ಆಗುತ್ತೆ. ಲೈಕ್ ಇಫ್ ಯು ಆರ್ ಇನ್ ಫೋರ್ತ್ ಗೇರ್, ಇಟ್ ವಿಲ್ ಬಿ ಶಿಫ್ಟೆಡ್ ಟು, ಇಫ್ ಯು ಜಸ್ಟ್ ಪ್ರೆಷರ್ ವಿತೌಟ್, ಇಫ್ ಯು ಜಸ್ಟ್ ಪುಟ್ ಯುವರ್ ಪ್ರೆಷರ್ ವಿತೌಟ್ ಯೂಸಿಂಗ್ ದ ಕ್ಲಚ್, ಇಟ್ ವಿಲ್ ಡೌನ್ ಶಿಫ್ಟ್ ಟು ಸೆಕೆಂಡ್. Like when you're on higher RPMs and you are on higher gears and you want to downshift. So without using the clutch, ನೀವು ಇಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿದ್ರೆ, ಇಫ್ ಯು ಕೀಪ್ ಯುವರ್ ಫುಟ್ ಆನ್ ದಿಸ್ ಅಂಡ್ ಇಫ್ ಯು ಜಸ್ಟ್ ಪುಟ್ ಲಿಟಲ್ ಪ್ರೆಷರ್, ಏನಾಗುತ್ತೆ, ಇದು ಡೌನ್ ಶಿಫ್ಟ್ ಆಗುತ್ತೆ. ಸೊ ಇದೆ ಕ್ವಿಕ್ ಶಿಫ್ಟರ್ ಅಂದರೆ ಕ್ಲಚ್ಲೆಸ್ ಅಪ್ ಶಿಫ್ಟ್, ಆಟೋ ಬ್ಲಿಪ್ಪರ್ ಅಂದರೆ ಕ್ಲಚ್ಲೆಸ್ ಡೌನ್ ಶಿಫ್ಟ್. ಸೊ ಇಷ್ಟೇ ಕ್ವಿಕ್ ಶಿಫ್ಟರ್, ಆಟೋ ಬ್ಲಿಪ್ಪರ್, ಇಟ್ಸ್ ಅನ್ ಎಲೆಕ್ಟ್ರಾನಿಕ್ ಸಿಸ್ಟಮ್. ಸೊ ಈ ಕ್ವಿಕ್ ಶಿಫ್ಟರ್, ಆಟೋ ಬ್ಲಿಪ್ಪರ್ ಏನಕ್ಕೆ ಯೂಸ್ ಆಗುತ್ತೆ ಗೊತ್ತಾ, ನೀವು ಟ್ರ್ಯಾಕಲ್ಲಿ ಇರಬೇಕಾದ್ರೆ ಅಥವಾ ನೀವೆಲ್ಲಾದರೂ ರೇಸ್ ಮಾಡಬೇಕಾದ್ರೆ, ಐ ಆಮ್ ನಾಟ್ ಪ್ರಮೋಟಿಂಗ್ ಯು ಟು ರೇಸ್ ಆನ್ ಸ್ಟ್ರೀಟ್, ಇಫ್ ಯು ಆರ್ ಆನ್ ಟ್ರ್ಯಾಕ್ ದಿಸ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್. ಹೆಂಗೆ ಯೂಸ್ ಆಗುತ್ತೆ ಗೊತ್ತಾ, ಟ್ರ್ಯಾಕಲ್ಲಿ ಒಂದೊಂದು ಸೆಕೆಂಡ್ ಕೂಡ ಮ್ಯಾಟ್ರ್ ಆಗುತ್ತೆ. ಲೈಕ್ ಇಫ್ ಯು ಡಿಲೇ ಬೈ 1 ಸೆಕೆಂಡ್ ಯುವರ್ ಅಪೋನೆಂಟ್ ವಿಲ್ ಕ್ರಾಸ್ ಯು. ಸೊ ಹೆಂಗೆ ಯೂಸ್ ಆಗುತ್ತೆ ಗೊತ್ತಾ, ದ ಟೈಮ್ ಯು ಟೇಕ್ ಟು ಪ್ರೆಸ್ ದ ಕ್ಲಚ್, ರಿಲೀಸ್ ದ ಕ್ಲಚ್, ಶಿಫ್ಟ್ ದ ಗೇರ್, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಬಟ್ ವೆನ್ ಯು ಶಿಫ್ಟಿಂಗ್ ವಿತೌಟ್ ಕ್ಲಚ್, ನೀವು ಸ್ವಲ್ಪ ಹಿಂಗೆ ಪ್ರೆಷರ್ ಹಾಕಿದ್ರೆ ಸಾಕು, ಆಟೋಮೆಟಿಕಲಿ ಈ ಕ್ವಿಕ್ ಶಿಫ್ಟರಿಂದ ಗೇರ್ ಶಿಫ್ಟ್ ಆಗುತ್ತೆ. ಸೊ ದಟ್ ಯು ಕ್ಯಾನ್ ಸೇವ್ ದೋಸ್ ಪ್ರೀಶಿಯಸ್ ಸೆಕೆಂಡ್ಸ್. ಸೊ ದಿಸ್ ಇಸ್ ದ ಮೇನ್ ಯೂಸ್ ಆ್ಯಕ್ಚುಲಿ ವೈ ಕ್ವಿಕ್ ಶಿಫ್ಟರ್ ಅಂಡ್ ಆಟೋ ಬ್ಲಿಪ್ಪರ್ ವಾಸ್ ಇನ್ವೆಂಟೆಡ್. ಸೊ ಇಷ್ಟೊಂದು ನಿಮಗೆ ಒಂದು ಗಾಡಿಯಲ್ಲಿ ಕ್ವಿಕ್ ಶಿಫ್ಟರ್ ಅಂಡ್ ಆಟೋ ಬ್ಲಿಪ್ಪರ್ ಫೀಚರ್ ಇದ್ದರೆ ಹೆಂಗೆ ಯೂಸ್ ಮಾಡ್ಬೋದು, ಕ್ವಿಕ್ ಶಿಫ್ಟರ್ ಏನಕ್ಕೆ ಯೂಸ್ ಆಗುತ್ತೆ, ಆಟೋ ಬ್ಲಿಪ್ಪರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದೆ. ಬಟ್ ಸಪೋಸ್ ನೋಡಿ, ಈ ಗಾಡಿಯಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ, ಆಟೋ ಬ್ಲಿಪ್ಪರ್ ಇಲ್ಲ, ನಾನು ಡಾಮಿನರಲ್ಲಿ ಕೂಡ ಕ್ವಿಕ್ ಶಿಫ್ಟರ್ ಇಲ್ಲ, ಆಟೋ ಬ್ಲಿಪ್ಪರ್ ಇಲ್ಲ. ಬಟ್ ನಾನು ಆ ಕ್ವಿಕ್ ಶಿಫ್ಟರ್, ಆಟೋ ಬ್ಲಿಪ್ಪರ್ ಫೀಚರ್ನ ವಿತೌಟ್ ಕ್ಲಚ್ ಅಂದರೆ ವಿತೌಟ್ ಕ್ವಿಕ್ ಶಿಫ್ಟರ್ ಆಟೋ ಬ್ಲಿಪ್ಪರ್ ಯೂಸ್ ಮಾಡಬೇಕು ಅಂದರೆ ಹೆಂಗೆ ಯೂಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಇಮ್ಯಾಜಿನ್ ಮಾಡಿ, ನೀವು ಒಂದು ಹೈವೇಲಿ ಹೋಗ್ತಾ ಇದ್ದೀರಾ, ಆಲ್ರೆಡಿ ಸೆಕೆಂಡ್ ಗೇರ್ಗೆ ಹೋಗಿದ್ದೀರಾ, ಥರ್ಡ್ ಗೇರ್ಗೆ ಹೋಗಬೇಕು, ಬಟ್ ನೀವು ಫಾಸ್ಟಾಗಿ ಶಿಫ್ಟ್ ಮಾಡಬೇಕು. ಹೆಂಗೆ ಶಿಫ್ಟ್ ಮಾಡ್ಬೋದು ಗೊತ್ತಾ, ಜಸ್ಟ್ ಸ್ವಲ್ಪ ಪ್ರೆಷರ್ ಇಲ್ಲಿ ಮೇಲೆ ಹಾಕಿ, ಸ್ವಲ್ಪ ಥ್ರಾಟಲ್ ಓಪನ್ ಇರ್ತೀರಲ್ಲ ಹೈವೇಲಿ ಇರ್ಬೇಕಾದ್ರೆ, ಸ್ವಲ್ಪ ಗೇರ್ ಲೆವೆಲ್ ಪ್ರೆಷರ್ ಹಾಕಿ, ಇದನ್ನ ಕ್ವಿಕ್ ಶಿಫ್ಟರ್ ಅಂತ ಕರೀತಾರೆ. ನೀವು ಆಟೋ ಬ್ಲಿಪ್ ಮಾಡಬೇಕಾದ್ರೆ ಸೇಮ್ ಸ್ವಲ್ಪ ಪ್ರೆಷರ್ ಹಾಕಿ ಥ್ರಾಟಲ್ ಬ್ಲಿಪ್ ಮಾಡಿ, ಸ್ವಲ್ಪ ಪ್ರೆಷರ್ ಹಾಕಿ ಥ್ರಾಟಲ್ ಬ್ಲಿಪ್ ಮಾಡಿ. ನೋಡಿ, ನಾನು ಕ್ಲಚ್ ಯೂಸ್ ಮಾಡಿಲ್ಲ, ಆದರೂ ನಿಮಗೆ ಗೇರ್ನ ಶಿಫ್ಟ್ ಮಾಡಿ ತೋರಿಸಿದೆ. ಸೊ ಇದೇ ಥರ ಕ್ಲಚ್, ಕ್ಲಚ್ಚೇ ಯೂಸ್ ಮಾಡಿದ್ರೆ ನೀವು ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡ್ಬೋದು. ಸೊ ಈಗ ನೀವು ಕ್ಲಚ್ ಇಲ್ದಿರ ಗೇರ್ ಶಿಫ್ಟ್ ಮಾಡಬೇಕು, ಅಪ್ ಶಿಫ್ಟ್ ಮಾಡಬೇಕಂದ್ರೆ ಸ್ವಲ್ಪ ಪ್ರೆಷರ್ ಗೇರ್ ಲಿವರ್ ಮೇಲೆ ಹಾಕಿ, ಥ್ರಾಟಲ್ ಏನು ಮಾಡ್ತೀರ ಗೊತ್ತಾ, ಓಪನ್ ಇದಾಗುತ್ತಾ, ಫಾರ್ ಎ ಸೆಕೆಂಡ್ ಹಿಂಗೆ ಅಷ್ಟೇ ಬ್ಲಿಪ್, ಫಾರ್ ಎ ಸೆಕೆಂಡ್ ಹಿಂಗೆ ಬ್ಲಿಪ್ ಮಾಡಿದೇನಾಗುತ್ತೆ ನಿಮಗೆ. ಈ ಫಾರ್ ಎ ಮಿಲಿ ಸೆಕೆಂಡ್ ಈ ಕ್ವಿಕ್ ಶಿಫ್ಟರ್ ಏನು ಕೆಲಸ ಮಾಡುತ್ತೆ ಅದನ್ನು ನೀವು ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ದೀರಾ. ಫಾರ್ ಎ ಸೆಕೆಂಡ್ ಇಂಜಿನ್ ಇಗ್ನಿಷನ್ ಕಟ್ ಆಗುತ್ತೆ, ಅವಾಗ ನೀವೇನು ಮಾಡ್ಬೋದು, ಈಸಿಯಾಗಿ ಇಂಜಿನ್ ಫ್ರೀ ಆದಾಗ ಅಪ್ ಶಿಫ್ಟ್ ಆಗುತ್ತೆ. ಸೊ ಇದನ್ನೇ ಕ್ಲಚ್ಲೆಸ್ ಅಪ್ ಶಿಫ್ಟ್ ಅಂತ ಕರೀತಾರೆ. ಆರ್ ಇಫ್ ಯು ವಾಂಟ್ ಡೌನ್ ಶಿಫ್ಟ್ ವಿತೌಟ್ ಯೂಸಿಂಗ್ ದ ಕ್ಲಚ್, ನೀವೇನು ಮಾಡ್ಬೋದು ಗೊತ್ತಾ, ಫಾರ್ ಎ ಮಿಲಿ ಸೆಕೆಂಡ್ ಈ ಥ್ರಾಟಲ್ ಬ್ಲಿಪ್ ಮಾಡಿದ ತಕ್ಷಣ ನಿಮಗೆ ಗೇರ್ ಡೌನ್ ಶಿಫ್ಟ್ ಆಗುತ್ತೆ. ಜಸ್ಟ್ ಹಿಂಗೆ ಅಂದರೆ ಗೇರ್ ಡೌನ್ ಶಿಫ್ಟ್ ಆಗುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ಇನ್ನೇನೇ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಸೊ ಅಷ್ಟೇ, ಇನ್ನೂ ಸಿಂಪಲ್ಲಾಗಿ ಹೇಳಬೇಕಾದ್ರೆ, ನೀವು ಕ್ವಿಕ್ ಶಿಫ್ಟರ್ ಅಂದರೆ ಅಪ್ ಶಿಫ್ಟ್ ಯೂಸ್ ಆಗುತ್ತೆ, ಆಟೋ ಬ್ಲಿಪ್ಪರ್ ಅಂದರೆ ಡೌನ್ ಶಿಫ್ಟ್ ಯೂಸ್ ಆಗುತ್ತೆ. ಬಟ್ ನಿಮಗೆ ಕ್ವಿಕ್ ಶಿಫ್ಟರ್, ಆಟೋ ಬ್ಲಿಪ್ಪರ್ ಏನೂ ಇಲ್ದಿರ ಹೆಂಗೆ ಶಿಫ್ಟ್ ಮಾಡ್ಬೋದು ಅಂದರೆ
ಈ ಥ್ರಾಟಲಲ್ಲೇ ಎಲ್ಲ ಟೆಕ್ನಿಕ್ ಇರೋದು. ಈ ಥ್ರಾಟಲ್ನ ನೀವು ಹೆಂಗೆ ಯೂಸ್ ಮಾಡ್ತೀರಾ ಹಂಗೆ. ಸೊ ನೀವು ಕ್ಲಚ್ಲೆಸ್ ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡ್ತೀನಿ ಅಂದಾಗ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಎರಡು ಸಿಮಿಲರ್ ಆಗಿ ಅಂದರೆ ಸೈಮಲ್ಟೇನಿಯಸ್ ಆಗಿ ಆಗಬೇಕು. ನೀವು ಪ್ರೆಷರ್ನ ಒಂದು ಕಡೆ ಹಾಕಿ ಥ್ರಾಟಲ್ನ ಬೇರೆ ಕಡೆ ಬ್ಲಿಪ್ ಮಾಡಿದ್ರೆ ಅದು ನೀಟಾಗಿ ಸಿಂಕ್ ಆಗಲ್ಲ. ಇಟ್ ಆಲ್ ಕಮ್ಸ್ ವಿತ್ ಪ್ರಾಕ್ಟೀಸ್. ಗೇರ್ ಲಿವರ್ ಮೇಲೆ ನೀವು ಈ ಥರ ಪ್ರೆಷರ್ ಹಾಕಿದ್ದೀರಾ ಅಂದಾಗ ಥ್ರಾಟಲ್ ಒಂದೇ ಸರಿ ಮಾಡಬೇಕು. ಸೈಮಲ್ಟೇನಿಯಸ್ ಆಗಿ ಮಾಡಿದಾಗ ನಿಮಗೆ ಏನು ಎಫೆಕ್ಟ್ ಇಲ್ದಿರ, ಅಂದರೆ ಇಂಜಿನ್ಗೆ ಗೇರ್ ಬಾಕ್ಸ್ಗೆ ಏನು ಹಾರ್ಮ್ ಇಲ್ದಿರ ಕ್ವಿಕ್ ಶಿಫ್ಟ್ ಆಟೋ ಬ್ಲಿಪ್ ಆಗುತ್ತೆ. ನೀವೇನಾದರೂ ಪ್ರೆಷರ್ ಒಂದು ಕಡೆ ಹಾಕಿ ಥ್ರಾಟಲ್ನ ಬೇರೆ ಥರ ಬ್ಲಿಪ್ ಮಾಡಿದ್ರೆ ಅದು ನೀಟಾಗಿ ಅಂದರೆ ಕ್ಲೀನಾಗಿ ಕ್ವಿಕ್ ಶಿಫ್ಟ್ ಆಟೋ ಬ್ಲಿಪ್ ಆಗಲ್ಲ. ಸೊ ಆದ್ದರಿಂದ ಆದಷ್ಟು ಪ್ರಾಕ್ಟೀಸ್ ಮಾಡಿ, ಎಮರ್ಜೆನ್ಸಿ ಸಿಚುವೇಶನ್ ಯೂಸ್ ಆಗುತ್ತೆ. ಸೊ ಆದಷ್ಟು ನೀವು ಕ್ವಿಕ್ ಶಿಫ್ಟ್ನ ಥ್ರಾಟಲ್ ಜೊತೆ ಮಾಡಬೇಕು. ನೋಡಿ ಹಿಂಗೆ ಇದೆಯಲ್ಲ, ಇಷ್ಟೇ ಆಟೋ ಬ್ಲಿಪ್ ಮಾಡಬೇಕಾದ್ರೆ ಡೌನ್ ಶಿಫ್ಟ್ ಡೌನ್ ಶಿಫ್ಟ್ ಡೌನ್ ಶಿಫ್ಟ್ ಅಂದರೆ ಎರಡೂ ಕೂಡ ಒಟ್ಟಿಗೆ ಆಗಬೇಕು. ನೀವು ಥ್ರಾಟಲ್ ಒಂದು ಕಡೆ ಕೊಟ್ಟು ಡೌನ್ ಶಿಫ್ಟ್ ಮಾಡಿದ್ರೆ ಅದು ಒಂಥರ ಜರ್ಕಲ್ ಹೊಡಿಯುತ್ತೆ. ಸೈಮಲ್ಟೇನಿಯಸ್ ಆಗಿ ನಡೆದಾಗ ನಿಮಗೆ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಸಪೋಸ್ ನೀವು ಇದನ್ನ ಒಂದು ಟೈಮ್ ಮಾಡಿದಾಗ ನಿಮಗೆ ಜರ್ಕ್ ಹೊಡಿಯುತ್ತೆ ಗಾಡಿ, ಅಥವಾ ನೀವು ವೀಲ್ ಲಾಕ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಆದಷ್ಟು ಸೇಫ್ ರೋಡಲ್ಲಿ ಪ್ರಾಕ್ಟೀಸ್ ಮಾಡಿ. ಎಲ್ಲೂ ಮೇನ್ ರೋಡಲ್ಲಿ ಸಿಟಿ ಟ್ರಾಫಿಕಲ್ಲಿ ಟ್ರೈ ಮಾಡಬೇಡಿ. ಆದಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚಿಕ್ಕ ಗಾಡಿಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ, ನಾಲೆಜ್ ಬರುತ್ತೆ. ನೆಕ್ಸ್ಟ್ ನೀವು ದೊಡ್ಡ ಗಾಡಿಯಲ್ಲಿ ಯೂಸ್ ಮಾಡ್ಕೊಬೋದು. ಥ್ಯಾಂಕ್ ಯು.